ಅಪ್ಲೈ ಮಾಡತ್ತಾರ. ಈಗ ನೋಡ್ರಿ ನಮ್ಮ ಡಿನ್ನರ್ ಬಾಕ್ಸ್ ನಾವು ಓಪನ್ ಮಾಡೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಎಜಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನೀಗ ಸದ್ಯ ಇದ್ದೀನಿ KSR ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ. ಇಲ್ಲಿ ಹಾಕಿದ್ದೀನಿ ಅಂತ ನಿಮ್ಗೆ ಟೈಟಲ್ ಮತ್ತು ತಮ್ಲೇನಲ್ಲಿ ಆಲ್ರೆಡಿ ಗೊತ್ತಾಗಿರ್ಬೋದು. ಹೌದು, ನಾವು ಹೊಸದಾಗಿ ಅನೌನ್ಸ್ ಮಾಡಿರುವಂಥ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ಜರ್ನಿ ಮಾಡೋಕ್ಕೆ ಈ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿ ಅವರ ಫ್ಲಾಗ್ ಆಫ್ ಮಾಡೋರ್ದಾರ ಈ ಟ್ರೈನಿಗೆ 11 ಗಂಟೆಗೆ. ಇಲ್ಲಿ ನೋಡ್ರಿ ಫುಲ್ ಸೆಕ್ಯೂರಿಟಿ ಐತಿ. ಇನ್ನು ಒಳಗಡೆ ಹೋಗ್ಬೇಕು. ಪಾಸ್ ಐಸ ಸಿಕ್ಕೈತೆ ನನಗೆ. ಇನಾಗ್ರಲ್ ಜರ್ನಿ ಪಾಸ ತೆಗೆದು ತೋರಿಸ್ತೀನಿ ನೋಡ್ರಿ. ಇದು ನೋಡ್ಬೋದು, C337 ಸೀಟ್ ನಂಬರು ನನಗೆ ಅಲಾಟ್ಮೆಂಟ್ ಆಗಿರೋದು. ಬರೀ ಈಗ ಒಳಗಡೆ ಪ್ಲಾಟ್ಫಾರ್ಮ್ ನಂಬರ್ 8ಕ್ಕೆ ಹೋಗೋಣ. ಆಮೇಲೆ ಟ್ರೈನ್ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಮಾತಾಡೋಣ. ಈ ಟ್ರೈನ 11 ಗಂಟೆಗೆ ಬೆಂಗಳೂರು ಬಿಟ್ಟ ಬೆಳಗಾವಿಗೆ 8 ಗಂಟೆಗೆ ಹೋಗೋ ನಿರೀಕ್ಷೆ ಇದೆ. ನೋಡೋಣ. ಇದು ಕಮರ್ಷಿಯಲ್ ಜರ್ನಿ ಅಲ್ಲ, ಓನ್ಲಿ ಪಾಸ್ ಇದ್ದವ್ರಿಗೆ ಮಾತ್ರ ಜರ್ನಿ ಇರ್ತದೆ. ಇದನ್ನು ಫ್ರೀ ಆಫ್ ಕಾಸ್ಟ್ದಾಗ ನಮಗೆ ಇಂಡಿಯನ್ ರೈಲ್ವೇಸ್ ಅವರು ಇಶ್ಯೂ ಮಾಡಿರ್ತಾರೆ. ಇದಕ್ಕೆ ನಾವು ಯಾವುದೂ ಚಾರ್ಜಸ್ ಪೇ ಮಾಡಿರೋಂಗಿಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂಥೇಳಿ ನಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡಿರ್ತಾರೆ. ಬರೀಗ ಒಳಗಡೆ ಹೋಗೋಣ ಅಂತ ನೋಡ್ಬೋದು. KSR ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಸೆಕ್ಯೂರಿಟಿ ಎಷ್ಟೈತೆ ಅಂತೇಳಿ ಫುಲ್ಲ ಟೈಟ್ ಸೆಕ್ಯೂರಿಟಿ ಐತಿ. ಇನ್ನು ನಾನು ಕೂಡ ಸೆಕ್ಯೂರಿಟಿ ಚೆಕಪ್ ಮುಗಿಸ್ಬೇಕು. ಸೆಕ್ಯೂರಿಟಿ ಚೆಕಪ್ನಲ್ಲಿ ಏನೇನು ಕೇಳ್ತಾರೋ ಏನೇನಿಲ್ಲ ನನಗೂ ಗೊತ್ತಿಲ್ಲ. ಬ್ಯಾಗ್ ಅಲಾವ್ ಇಲ್ಲ ಅಂತ ಇದ್ರು, ಅದನ್ನೆಲ್ಲ ನೋಡಬೇಕು. ನೋಡ್ರಿ, ಎಲ್ಲ ಕಡೆನೂ ಪೊಲೀಸ್ ಸೆಕ್ಯೂರಿಟಿ ಐತಿ. ಈಗ ನಾನು ಸದ್ಯ ಪ್ಲಾಟ್ಫಾರ್ಮ್ ನಂಬರ್ 8ಕ್ಕೆ ಬಂದು ರೀಚ್ ಆಗೀನಿ. ಪೊಲೀಸ್ ಸೆಕ್ಯೂರಿಟಿ ಭಾಳ ಐತಿ, ಅದಕ್ಕಾಗಿ ಇನ್ನೂ ನಮ್ಮನ್ನ ಅಲಾವ್ ಮಾಡ್ತಾ ಇಲ್ಲ. 9 ಗಂಟೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಟ್ರೈನ್ ಕೂಡ ಪ್ಲಾಟ್ಫಾರ್ಮ್ ನಂಬರ್ 8ಕ್ಕೆ ಹಿಂದ್ಗಡೆ ಬಂದು ನಿಂತಿದೆ. ಇದು ಟ್ರೈನ್ ಇವತ್ತು 10 ಆಗಸ್ಟ್. ಇವತ್ತು ಇನಾಗ್ರಲ್ ಜರ್ನಿ ಆಗ್ತಾಯಿದೆ. ಆಮೇಲೆ ನರೇಂದ್ರ ಮೋದಿಜಿಯವರ ಫ್ಲಾಗ್ ಆಫ್ ಮಾಡತ್ತಾರು. ನಾಳೆ ಬೆಳಗ್ಗೆ 5:25 ಕಮರ್ಷಿಯಲ್ ರನ್ ಆಗ್ತದೆ ಬೆಳಗಾವಿಯಿಂದ. ನೀವು ಬೋರ್ಡ್ ಆಗ್ಬೋದು ಟಿಕೆಟ್ ಬುಕ್ ಮಾಡ್ಕೊಂಡು. ಅಲ್ಲಿ 5:20 ಮಾರ್ನಿಂಗ್ ಬಿಟ್ಟ ತಕ್ಷಣ ಇಲ್ಲಿ ಬರ್ತೈತೆ ರೀ ಬೆಂಗಳೂರಿಗೆ 1:50 ಬಂದ ಇಲ್ಲಿಂದ ರಿಟರ್ನ್ 2:20 ಹೋಗಿ ಬೆಳಗಾವಿನ ತಲುಪುತ್ತೆ ರಾತ್ರಿ 10:40. ಮತ್ತು ಈ ಟ್ರೈನಿಂದ ಸ್ಟಾಪ್ಗಳ ಬಗ್ಗೆ ನೋಡೋದಾದ್ರೆ ಬೆಳಗಾವಿ ಬಿಟ್ಟಂದ್ರೆ ಧಾರವಾಡ, ಹುಬ್ಬಳ್ಳಿ, ಅಲ್ಲಿಂದ ಹಾವೇರಿ, ದಾವಣಗೆರೆ, ತುಮಕೂರು, ಯಶವಂತಪುರ, ಅಲ್ಲಿಂದ ಬಂದು KSR ಬೆಂಗಳೂರಿಗೆ ತಲುಪ್ತದೆ. ಇಷ್ಟು ಸ್ಟಾಪ್ಗಳದಾವೆ ನೋಡ್ರಿ. ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 8ರಾಗ ನಮ್ಮ ನ್ಯೂ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನಿಂತೈತಿ. ಇವತ್ತು ಇನಾಗ್ರಲ್ ಜರ್ನಿ ಟ್ರೈನ್ ನಂಬರ್ ಬಂದ ಇದಕ್ಕೆ 06575. ನಾಳೆಯಿಂದ ಈ ಟ್ರೈನಿಗೆ ನಂಬರ್ ಅಲಾಟ್ಮೆಂಟ್ ಆಗ್ತೈತಿ 26751 ಬೆಳಗಾವಿ ಬೆಂಗಳೂರು. ಆಮೇಲೆ ಬೆಂಗಳೂರಿಂದ ಬೆಳಗಾವಿ ಹೋಗುವಾಗ 26752 ಆಗಿ ರನ್ ಆಗ್ತೈತಿ. ಇವತ್ತು ಇನಾಗ್ರಲ್ ಜರ್ನಿ ಟ್ರೈನ್ ನಂಬರ್ ಬಂದ 06575 ಇದೆ. ಬರೀ ಟ್ರೈನ್ ಎಲ್ಲ ಫುಲ್ ಡೆಕೋರೇಷನ್ ಮಾಡ್ಯಾರು. ಇಲ್ಲಿ ಟ್ರೈನ್ ಆಲ್ರೆಡಿ ನಿಂತೈತಿ. ಇಲ್ಲಿ ನೋಡ್ರಿ, ಟ್ರೈನ್ ಆಲ್ರೆಡಿ ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 8ರಾಗ ನಿಂತೈತಿ. ನಮ್ಮ ನ್ಯೂ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡ್ರಿ ಡೆಕೋರೇಷನ್ ಹೆಂಗೆ ಮಾಡ್ಯಾರ ಅಂತೇಳಿ. ಇಲ್ಲಿಂದ ಇನ್ನು ನಮ್ಗೆ 9 ಗಂಟೆಗೆ ಒಳಗಡೆ ಬಿಡ್ತಾರಂತ ಹೇಳಿದಾರು ಟ್ರೈನ್ ಒಳಗೆ. ಈಗ ಇನ್ನೂ 8:30 ಆಗೈತಿ, ಇನ್ನೂ ಅರ್ಧ ಗಂಟೆ ಐತಿ. ಸ್ಕೂಲ್ ಮಕ್ಕಳೆಲ್ಲ ನಮ್ಮ ನ್ಯೂ ವಂದೇ ಭಾರತ್ ಟ್ರೈನ್ ಇನಾಗ್ರಲ್ ಜರ್ನಿಗೆ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡ್ರಿ ಫಂಕ್ಷನ್ ಅರೇಂಜ್ಮೆಂಟ್ ಎಲ್ಲ ಹೆಂಗೈತೆ ಅಂತೇಳಿ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಚೇರ್ ಹಾಕ್ಯಾರ. ಆಮೇಲೆ ಟ್ರೈನ್ ಇಲ್ಲೇ ಪಕ್ಕದಾಗ ನಿಂತೈತಿ. ಇಲ್ಲೆಲ್ಲ ಇದನ್ನೈತಿ. ಆಮೇಲೆ ಮೋದಿಜಿ ಅವರ ಇಲ್ಲೇ ಫ್ಲಾಗ್ ಆಫ್ ಮಾಡ್ತಾರೆ ನೋಡ್ರಿ. ಅಲ್ಲಿ ಮುಂದ್ಗಡೆ ಒಂದು ಸ್ಟೇಜ್ ಹಾಕಿದಾರೆ ಫ್ಲಾಗ್ ಆಫ್ ಮಾಡೋಕೆ. ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 6. ಈಗ ಒಳಗಡೆ ಬೋರ್ಡ್ ಆಗ್ತಾ ಇದೀವಿ. ಬೋರ್ಡಿಂಗ್ 9 ಗಂಟೆಗೆ ಒಳಗಡೆ ಬಿಟ್ರು ನೋಡ್ರಿ. ಬನ್ನಿ ನೋಡ್ರಿ, ನ್ಯೂ ವಂದೇ ಭಾರತ್ ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್. ಈಗ ವಂದೇ ಭಾರತ್ ಟ್ರೈನ್ ಒಳಗಡೆ ಬಂದಿದ್ದೀನಿ. ಮಸ್ತ್ ಐತಿ ಟ್ರೈನ್. ನಂದು ಇದು ಫಸ್ಟ್ ವಂದೇ ಭಾರತ್ ಟ್ರೈನ್ ಜರ್ನಿ. ಅದು ಇನಾಗ್ರಲ್ ಜರ್ನಿ ಮಾಡತ್ತೀನಿ. ಅದು ನನ್ನ ನೇಟಿವ್ ಪ್ಲೇಸ್ ಆದಂಥ ಬೆಳಗಾವಿಗೆ. ಎಲ್ಲ ಬಲೂನ್ ಗಿಲೂನ್ ಹಾಕಿ ಈ ರೀತಿ ಡೆಕೋರೇಷನ್ ಮಾಡ್ಯಾರು. ಇಲ್ಲಿ ನೋಡ್ರಿ, ಎಲ್ಲ ಫುಡ್ ಸ್ಟೋರೇಜ್ ಮಾಡೋಕೆ ಈ ರೀತಿ ಸ್ಪೇಸ್ ಐತಿ. ಇದು ಎಕ್ಸಿಕ್ಯೂಟಿವ್ ಕ್ಲಾಸ 2x2 ಕಾಂಬಿನೇಷನ್. ಆಮೇಲೆ ಸೀಟ್ಗಳು ನೋಡ್ರಿ ಎಷ್ಟು ಕಂಫರ್ಟೇಬಲ್ ಆಗ್ಯಾವ. ಮತ್ತು 360 ಡಿಗ್ರಿ ರೊಟೇಟ್ ಆಕಾವು ಸೀಟ್ಗಳೆಲ್ಲ. ಇದು ನೋಡ್ರಿ ಚೇರ್ ಕಾರ
ಚೇರ್ ಕಾರ್ ಕಾಂಬಿನೇಷನ್ ಹೆಂಗಿರ್ತದೆ ಅಂದ್ರೆ 2x3 ಕಾಂಬಿನೇಷನ್ ಇರ್ತೈತಿ. ಇಲ್ಲಿ 2 ಇರ್ತಾವೆ, ಈ ಕಡೆ 3 ಸೀಟ್ ಇರ್ತಾವೆ. ಇದು ಚೇರ್ ಕಾರ್. ಇದ್ರದ್ದು ಪ್ರೈಸ್ ಬಂದ 1635 ರೂಪಾಯಿ ಆಗ್ತೈತಿ. ಮಕ್ಕಳನ್ನೆಲ್ಲ ಬಿಟ್ಟಿದ್ದಾರೆ ಒಳಗಡೆ. ಮಕ್ಕಳೆಲ್ಲ ಇವತ್ತು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಇವತ್ತು C337 ನನಗೆ ಅಲಾಟ್ಮೆಂಟ್ ಆಗಿರೋ ಕೋಚ C37. C3 ಒಳಗೆ 3x2 ಕಾಂಬಿನೇಷನ್ ಒಳಗೆ ಸೀಟ್ ಬರ್ತಾವೆ. ಇಲ್ಲಿ ಫುಡ್ ಟ್ರೇಸ್ ಇದಾವೆ. ಇಲ್ಲಿ ನೋಡ್ರಿ, ಟೋಟಲ 2 ಚಾರ್ಜಿಂಗ್ ಸಾಕೆಟ್ ಬರ್ತಾವೆ ಚೇರ್ ಕಾರ್ ಒಳಗೆ. ಆಮೇಲೆ ಈ ಕಡೆ ಒಂದು ಟೋಟಲ್ ಸೀಟಿಗೆ ಒಂದು ಚಾರ್ಜಿಂಗ್ ಸಾಕೆಟ್ ಅದಾವೆ. ಆಮೇಲೆ ಫುಡ್ ಟ್ರೇ ಐತಿ. ಇದು ಸೆಂಟ್ರ್ ಸೀಟ್ ಇದೆ. ಆಮೇಲೆ ಹಿಂದ್ಗಡೆ ಇಲ್ಲಿ ಫುಟ್ ರೆಸ್ಟ್ ಬರ್ತಾವೆ ನೋಡ್ಬೋದು. ಈ ರೀತಿ ಫುಟ್ ರೆಸ್ಟ್ ಬರ್ತಾವೆ. ಆಮೇಲೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡ್ರ, ಆಮೇಲೆ ಇಲ್ಲೊಂದು ಈ ರೀತಿ ಫುಡ್ ಟ್ರೇ ಬರ್ತೈತಿ. ಸಾರಿ ನೋಡ್ರದ ಮಸ್ತ್ ಐತಿ ಟ್ರೈನ್ ಮಾತ್ರ. ಇದು ನೋಡ್ರಿ ಟ್ರೈನ್ ಹೊರಗಡೆ ಈ ರೀತಿ ನಿಂತೈತಿ. ಬೆಂಗಳೂರು ಬೆಳಗಾವಿ ನ್ಯೂ ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ಜರ್ನಿ 11 ಗಂಟೆಗೆ ಸ್ಟಾರ್ಟ್ ಆಕತಿ. ಇವತ್ತು ಆಗಸ್ಟ್ 10ಕ್ಕೆ. ಆಮೇಲೆ ಕಮರ್ಷಿಯಲ್ ರನ್ ನಾಳೆ ಆಗಸ್ಟ್ 11ರಿಂದ ಸ್ಟಾರ್ಟ್ ಆಕತಿ. ಇದು ಬೆಂಗಳೂರಿಂದ ಡೈಲಿ ಬಿಡ್ತೈತಿ ರೀ ಮಧ್ಯಾಹ್ನ 2:20ಕ್ಕೆ. ಆಮೇಲೆ ಬೆಳಗಾವಿನ ತಲುಪ್ತೈತಿ ರಾತ್ರಿ 10:40ಕ್ಕೆ. ಅಲ್ಲಿಂದ ರಿಟರ್ನ್ ಮಾರ್ನಿಂಗ್ 5:20ಕ್ಕೆ ಬಿಟ್ಟ ಇಲ್ಲಿ ಬರ್ತೈತಿ ರೀ 1:50ಕ್ಕೆ. ಈಗ ಒಳಗಡೆ ಬಾತ್ರೂಮ್ ಎಲ್ಲ ಹೆಂಗೆ ಅದಾವೆ ನೋಡೋಣ ಅಂತ. ನೋಡ್ರಿ, ಇದು ಎಂಟ್ರಿ ಬಾತ್ರೂಮ್ ನೋಡ್ರಿ. ಈಗ ಸದ್ಯಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಅದಾವ. ಈ ರೀತಿ ಬಾತ್ರೂಮ್ ಐತಿ. ನೀವೇನಾದರೂ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಜರ್ನಿ ಮಾಡೋದಾದ್ರೆ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಕೋಚ. ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಇದೀಗ ತೋರಿಸಿದ್ದು ನಿಮ್ಗೆ. 2 ಸೀಟಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್ ಬರ್ತಾವೆ. ಮತ್ತು USB ಪೋರ್ಟ್ ಕೂಡ ಬರ್ತೈತಿ. ಮೊಬೈಲ್ ಚಾರ್ಜಿಂಗ್ ಮಾಡ್ಕೋಬೋದು. ಇಲ್ಲಿ ಲಗೇಜ್ ಇಡೋಕ್ಕೆ ಮೇಲ್ಗಡೆ ಸ್ಪೇಸ್ ಐತಿ. ಇಲ್ಲಿ ನೋಡ್ರಿ, ಫಂಕ್ಷನ್ಗೆ ಜನ ಎಲ್ಲ ಇವರು ಡಿಪಾರ್ಟ್ಮೆಂಟ್ದವರು ಎಲ್ಲ ಇಂಡಿಯನ್ ಫ್ಲ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈ ಟ್ರೈನ್ ಒಳಗೆ ನೀವು ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಜರ್ನಿ ಮಾಡಕತ್ತಿದ್ರಂದ್ರೆ ರೇಟ್ ಆಕತ್ರಿ ನಿಮ್ಗೆ 2955 ರೂಪಾಯಿ. ಮತ್ತು ನೀವು ಚೇರ್ ಕಾರ್ ಒಳಗೆ ಜರ್ನಿ ಮಾಡೋರಿದ್ರೆ ಅಂದ್ರೆ 1630 ರೂಪಾಯಿ ಚಾರ್ಜ್ ಆಗ್ತೈತಿ. ಬೆಳಗಾವಿಯಿಂದ ಬೆಂಗಳೂರು, ಬೆಂಗಳೂರಿಂದ ಬೆಳಗಾವಿ ಎಂಡ್ ಟು ಎಂಡ್ ಜರ್ನಿ ರೇಟ್ ಇದೆ. ಟೋಟಲ್ ಇವತ್ತು ನರೇಂದ್ರ ಮೋದಿಜಿಯವರ 3 ವಂದೇ ಭಾರತ್ ಟ್ರೈನ್ಗಳಿಗೆ ಫ್ಲ್ಯಾಗ್ ಆಫ್ ಮಾಡೋರಿದ್ದಾರೆ. ಒಂದು ಬೆಂಗಳೂರು ಬೆಳಗಾವಿ, ಇದಕ್ಕೆ ಇಲ್ಲೇ ಫ್ಲ್ಯಾಗ್ ಆಫ್ ಮಾಡ್ತಾರೆ. 2 ವಿಡಿಯೋ ಮೂಲಕ ಅಲ್ಲಿ ಫ್ಲ್ಯಾಗ್ ಆಫ್ ಆಗ್ತದೆ. ಅವು ಯಾವ ಅಂದ್ರೆ, ಒಂದು ನಾಗ್ಪುರದಿಂದ ಪುಣೆಗೆ ಬರುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್, ಮತ್ತೊಂದು ಬಂದು ಅಮೃತ್ಸರದಿಂದ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್. ಟೋಟಲ್ 3 ವಂದೇ ಭಾರತ್ ಎಕ್ಸ್ಪ್ರೆಸ್ಗಳಿಗೆ ಇವತ್ತು ನರೇಂದ್ರ ಮೋದಿಜಿಯವರ ಚಾಲನೆ ನೀಡತ್ತಾರು. ಸೀಟ್ಗಳು ಎಲ್ಲ ಪುಷ್ಪ್ಯಾಕ್ ಸೀಟ್ ಅದಾವೆ ನೋಡ್ಬೋದು. ಇಲ್ಲೊಂದು ಬಟನ್ ಐತಿ ಕೆಳಗಡೆ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸೀಟ್ ಈ ರೀತಿ ಬ್ಯಾಕ್ ಹೋಗ್ತೈತಿ. ಈ ರೀತಿ ಆಮೇಲೆ ಮತ್ತೆ ಬಿಟ್ರಿ ಅಂದ್ರೆ ಮುಂದ್ಗಡೆ ಬರ್ತೈತಿ. ನೋಡಿ, ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ನರೇಂದ್ರ ಮೋದಿಜಿಯವರ ಫ್ಲ್ಯಾಗ್ ಆಫ್ ಮಾಡತ್ತಾರೆ. ಇಲ್ಲಿ ನೋಡೋಣ, ಸ್ಕೂಲ್ ಹುಡುಗರೆಲ್ಲ ನಮ್ಗೆ ಅಲೋ ಯಾರಿಗೂ ಅಲೋ ಇಲ್ಲ ನೋಡ್ರಿ. ಇಲ್ಲೇ ಇದ್ದಾರೆ ನೋಡ್ರಿ ನರೇಂದ್ರ ಮೋದಿಜಿಯವರು ಬಂದ್ರೆ ಇಲ್ಲಿ ಕ್ರೌಡ್ ನೋಡಿ. ಈ ಕಡೆ ಎಲ್ಲ ಕ್ರೌಡು ಯಾವ ರೀತಿ ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ರನ್ ನೋಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ಅರೈವಲ್ ಆಗೈತಿ ನಮ್ಮ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ.
ನೋಡ್ಬೋದು ನೀವು ಮುಂದ್ಗಡೆ ಇಲ್ಲಿ ಫಂಕ್ಷನ್ ಇಟ್ಕೊಂಡಾರ, ಅಲ್ಲೆಲ್ಲ ಜನ ಸೇರೈತಿ. ರೆಗ್ಯುಲರ್ ರನ್ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಾಗ ಮಧ್ಯಾಹ್ನ 1 ಗಂಟೆ 3 ನಿಮಿಷಕ್ಕೆ ಯಶವಂತಪುರ ಬರ್ತೈತಿ. ಆಮೇಲೆ ರಿಟರ್ನ್ ಹೋಗುವಾಗ 2 ಗಂಟೆ 28 ನಿಮಿಷಕ್ಕೆ, ಅಂದರೆ ಬೆಂಗಳೂರಿಂದ ಬೆಳಗಾವಿ ಹೋಗುವಾಗ 2 ಗಂಟೆ 28 ನಿಮಿಷಕ್ಕೆ ಯಶವಂತಪುರಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಬರ್ತೈತಿ. ಇಷ್ಟು ಟೈಮಿಂಗ್ ಐತಿ ಇದು. ಟ್ರೈನಿಗೆ ಡಿಪಾರ್ಟ್ ಆಗ್ತಾ ಇದೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಯಶವಂತಪುರದಲ್ಲಿ ಸಾಕಷ್ಟು ಜನ ಬೋರ್ಡ್ ಮಾಡ್ಕೊಂಡ್ರು, ಯಾಕಂದರೆ ಸಾಕಷ್ಟು ಜನಕ್ಕೆ ಪಾಸ್ ಕೊಟ್ಟಿದ್ದಾರೆ. ಎಲ್ಲ ಬೋಗಿನ ಪುಲ್ ಐತೆ ನೋಡ್ರಿ. ಯಶವಂತಪುರದಾಗ ಎಷ್ಟು ಜನ ಹತ್ಕೊಂಡ್ರು. ಕೇಟ್ರಿಂಗ್ ತಿಂಡಿ ಮತ್ತು ಸ್ನ್ಯಾಕ್ಸು ಟೀ ಎಲ್ಲ ಇಲ್ಲೇ ಬೋರ್ಡ್ ಮಾಡಿದ್ರು, ಅದನ್ನೂ ಎಲ್ಲ ಇಲ್ಲೇ ತಂದು ಸ್ಟೋರೇಜ್ ಮಾಡಿದರು. ಇನ್ನು ಸಪ್ಲೈ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಅಂದ ನಮ್ದು ತುಮಕೂರು ಇರ್ತೈತಿ. ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಯಿತು. ತುಮಕೂರಿಂದ ಟ್ರೈನ್ ಡಿಪಾರ್ಟ್ ಆದ ತಕ್ಷಣ ನಮಗೆ ಸರ್ವ್ ಮಾಡಿರ ವಾಟರ್ ಬಾಟಲ್ ನೋಡ್ರಿ. ನೋಡ್ರಿ ಊಟ ಸರ್ವ್ ಮಾಡತ್ತಾರ, ಮಧ್ಯಾಹ್ನದ ಮೀಲ್ಸ ಎಲ್ಲರಿಗೂ ಊಟ ಪ್ರೊವೈಡ್ ಮಾಡತ್ತಾರ. ನೋಡೋಣ ಟೇಸ್ಟ್ ಹೆಂಗೈತಿ ಏನಂತೇಳಿ. ನೋಡ್ರಿ ಟಿಶ್ಯೂ ಪೇಪರ್, ಆಮೇಲೆ ಸ್ಪೂನ, ಇನ್ನೂ ಏನೇನೈತಿ ಓಪನ್ ಮಾಡಿ ನೋಡೋಣ ಅಂತ. ಇಲ್ಲಿ ನೋಡಿ ಪ್ಯಾಸೆಂಜರ್ಸ್ ಎಲ್ಲ ತಮ್ಮ ತಮ್ಮ ಊಟದ ಕವರ್ನ ಓಪನ್ ಮಾಡತ್ತಾರ. ಅಜ್ಜಿ ನೋಡಿ ಎಷ್ಟು ಖುಷಿಯಿಂದ ಊಟ ಮಾಡತ್ತಾಳೆ ಅಂತೇಳಿ. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಉದ್ಘಾಟನಾ ಪ್ರಯಾಣಕ್ಕೆ ಸ್ವಾಗತ ಅಂಥೇಳಿ ಊಟದ ಪ್ಲೇಟ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಮತ್ತು ಊಟಕ್ಕೆ ಏನೇನು ಪ್ರೊವೈಡ್ ಮಾಡ್ಯಾರಂತ ನೋಡೋಣ ಬರ್ರಿ. ಇಲ್ಲಿ ಹೋಳಿಗೆ ಕೊಟ್ಟಿದ್ದಾರೆ, ಹೋಳಿಗೆ, ಆಮೇಲೆ ಪನ್ನೀರ್ ಬಾಜಿ ಕೊಟ್ಟಿದ್ದಾರೆ. ಪನ್ನೀರ್ ಬಾಜಿ, ಇದು ಪನ್ನೀರ್ ಬಾಜಿ, ರೈಸ್ ಬಾತು, ಪಲಾವ್ ಇದೆ. ಇಲ್ಲೊಂಥರ ಬಾಜಿ ಕೊಟ್ಟಿದ್ದಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ರೆಸ್ಟೋರೆಂಟಲ್ಲಿ ತಿನ್ನಂಗೆ ಆಗ್ತಾ ಇದೆ ಟೇಸ್ಟು. ಆಮೇಲೆ ಹೋಳಿಗೆ ತಿನ್ನೋಣ. ಹೋಳಿಗೆನೂ ಸಖತ್ತಾಗಿದೆ. ನಮ್ಮ ಪ್ರತಿಯೊಂದು ಫಂಕ್ಷನ್ದಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿದೆ ನಿಮ್ಗೆ, ಏನೋ ಶುಭ ಸಮಾರಂಭಗಳನ್ನು ನಾವು ಸ್ವೀಟ್ ಮಾಡ್ತೀವಿ. ಅದಕ್ಕಾಗಿ ಇವತ್ತು ನಮ್ಮ ವಂದೇ ಭಾರತ್ ಉದ್ಘಾಟನೆಗೆ ಅವರು ಸ್ವೀಟ್ ಮಾಡಿದ್ದಾರೆ, ಸ್ವೀಟ್ ಹೋಳಿಗೆ ಮಾಡಿದರು. ಊಟ ಮಾತ್ರ ಸಖತ್ ಟೇಸ್ಟ್ ಐತಿ. ಗ್ರೇವಿ ನೋಡ್ಬೋದು, ಸೇಮ್ ರೆಸ್ಟೋರೆಂಟ್ದಾಗ ತಿನ್ನಂಗೆ ಫೀಲ್ ಆಗತೈತಿ, ಅಷ್ಟು ಟೇಸ್ಟ್ ಐತಿ. ಈಗ ನಮ್ಮ ಟ್ರೈನ್ ರೀಚ್ ಆಗತ್ತೈತಿ ತುಮಕೂರು ರೈಲ್ವೆ ಸ್ಟೇಷನ್. ಇದರಲ್ಲಿ ನೋಡ್ರಿ ವಾಟರ್ ಹೋಲ್ಡ್ರ್ ಎಲ್ಲಿ ಇಟ್ಟಿದ್ದಾರೆ ಅಂತೇಳಿ. ವಾಟರ್ ಹೋಲ್ಡ್ರ್ ಕಾಣಿಲ್ಲ, ವಾಟರ್ ಹೋಲ್ಡ್ರ್ ಇಲ್ಲಿ ಕೆಳಗಡೆ. ಇಲ್ಲಿ ನೋಡ್ರಿ ವಾಟರ್ ಹೋಲ್ಡ್ರ್ ಎಲ್ಲಿ ಇಟ್ಟಾರು, ಇಲ್ಲಿ ಬಾಟಲ್ ಇಟ್ಕೋಬೇಕು ನೋಡ್ರಿ. ಸೀಟ್ ಕೆಳಗಡೆ ವಾಟರ್ ಹೋಲ್ಡ್ರ್ ಐತಿ. ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್ ಈಗ ತುಮಕೂರು ಬಂದು ರೀಚ್ ಆಯಿತು. ನೋಡ್ರಿ ಎಲ್ಲರೂ ಹೊಸ ಟ್ರೈನಿಂದ ವಿಡಿಯೋ ಮಾಡ್ಕೊಳತ್ತಾರ ಹೊರಗಡೆ. ಈಗ ನೋಡ್ರಿ ತುಮಕೂರದಲ್ಲಿ ಕ್ರೌಡ್ ಎಷ್ಟೈತೆ ಅಂತೇಳಿ ಈ ಟ್ರೈನ್ ಒಳಗೆ ನೋಡಕ್ಕೆ ಬಂದಾರ. ಇದು ನಮ್ಮ ರೆಗ್ಯುಲರ್ ರನ್ ಟ್ರೈನ್ ಬರ್ತೈತ್ರಿ. ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಾಗ ಮಧ್ಯಾಹ್ನ 3 ಗಂಟೆ 3 ನಿಮಿಷಕ್ಕೆ ಬಂದು ತುಮಕೂರನ್ನು ರೀಚ್ ಆಗ್ತೈತಿ. ನೋಡ್ರಿ ಎಲ್ಲರೂ ಬಲೋ ಭಾರತ್ ಮಾತಾ ಕಿ ಜೈ ಅಂತ ಇದ್ದಾರೆ. ಎಲ್ಲ ಜೈಘೋಷಗಳನ್ನು ಹಾಕ್ತಾ ಇದ್ದಾರೆ. ನೋಡ್ರಿ ಕ್ರೌಡ್ ನೋಡ್ರಿ ಟ್ರೈನ್ ಒಳಗಡೆ, ಅಂದರೆ ಟ್ರೈನ್ ನೋಡಕ್ಕೆ ಒಳಗಡೆ ಹತ್ತಾರೆ ಎಲ್ಲರೂ. ಇಲ್ಲೂ ಕೂಡ ಫಂಕ್ಷನ್ ಮಾಡಿದ್ದಾರೆ.
ಕ್ರೌಡ್ ನೋಡ್ರಿ ತುಮಕೂರಲ್ಲಿ ಎಷ್ಟು ಜನ ಇತ್ತಂತ. ಎಲ್ಲ ಸೀಟು ಫುಲ್ ಅದು. ಅಂದರೆ ಬೆಂಗಳೂರಿಂದ ಬಂದಂಥ ಜನ ಎಲ್ಲ ತುಮಕೂರಿನಲ್ಲಿ ಇಳ್ಕೊಳ್ತು. ಮತ್ತು ಇಲ್ಲಿ ತುಮಕೂರಲ್ಲಿ ಜನ ಬೋರ್ಡ್ ಆದರು. ಇನ್ನು ಅವರು ದಾವಣಗೆರೆಯವರು ಜರ್ನಿ ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ಈ ಸಲ ಅವಕಾಶ ಅಂದರೆ ಟ್ರೈನಲ್ಲಿ ಫ್ರೀಯಾಗಿ ಜರ್ನಿ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಆಲ್ ಜನಕ್ಕೆ ಎಲ್ಲರಿಗೂ ಪಾಸ್ ತಲುಪಿಸಿದರು. ಟ್ರೈನ್ ಈಗ ಡಿಪಾರ್ಟ್ ಆಗ್ತಾ ಇದೆ ತುಮಕೂರು ರೈಲ್ವೆ ಸ್ಟೇಷನಿಂದ. ನೋಡ್ಬೋದು ಆ ಕಡೆ ಕ್ರೌಡ್ ಎಷ್ಟು ಅಂತೇಳಿ ಹೊರಗಡೆ. ತುಮಕೂರು ತುಮಕೂರಿಂದ ಬೋರ್ಡ್ ಆಗೋರಿಗೆ ಮಧ್ಯಾಹ್ನದ ಊಟ ಸರ್ವ್ ಮಾಡತ್ತಾರೆ ನೋಡ್ರಿ. ನೋಡು ತುಮಕೂರಿಂದ ಬೋರ್ಡ್ ಆಗೋರಿಗೆಲ್ಲ ಊಟ ಕೊಡ್ತಾ ಇದ್ದಾರೆ. ಈಗ ಟೈಮ್ ಆಗೈತೆ ರೀ 1 ಗಂಟೆ. ನಮ್ದು ನೆಕ್ಸ್ಟ್ ಸ್ಟಾಪ್ ಬಂದ ದಾವಣಗೆರೆ. ಅಲ್ಲಿವರೆಗೂ ಯಾವುದೂ ಸ್ಟಾಪ್ ಇಲ್ಲ. ಒಂದೇ ಭಾರತ್ ಟ್ರೈನ್ಗಳೊಳಗೆ ವಿಂಡೋಗಳ ದೊಡ್ಡ ಸೈಜಲ್ಲಿ ವಿಂಡೋ ಸಿಗ್ತವೆ. ಮತ್ತು ನೀವು ನೋಡ್ಬೋದು ಇವು ಎಷ್ಟು ಮಸ್ತ್ ಕಾಣ್ತದೆ ಅಂತೇಳಿ. ಈ ರೀತಿ ಇವು ನೋಡ್ಕೊತ ಕೊಂಡ್ಬೋದು. ಹೊರಗಡೆ ನೇಚರ, ಆಮೇಲೆ ಎಲ್ಲ ಹೊಲ ಗದ್ದೆಗಳನ್ನು ನೋಡ್ಕೋತ ಮಸ್ತ್ ಊಟ ಮಾಡ್ಕೋತ ಕೂತು ನಮ್ಮ ಜರ್ನಿಯನ್ನು ಮಾಡ್ಬೋದು. ಇಲ್ಲಿ ನೋಡ್ರಿ ನಾವೀಗ ತಿಪ್ಟೂರನ್ನು ಸ್ಕಿಪ್ ಮಾಡ್ತಾಯಿದ್ದೀವಿ. ಈಗ ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ ಅರಸೀಕೆರೆ ಜಂಕ್ಷನ್ಗೆ. ಅರಸೀಕೆರೆ ಜಂಕ್ಷನ್ಗೆ ನಾಳೆಯಿಂದ ಆಫಿಷಿಯಲಿ ಸ್ಟಾಪ್ ಇರಲ್ಲ. ಇವತ್ತು ತುಮಕೂರಲ್ಲಿ ಬೋರ್ಡಿಂಗ್ ಆದವ್ರಿಗೆ ಇಲ್ಲಿ ಅನ್ಬೋರ್ಡಿಂಗ್ ಮಾಡೋ ಸಲುವಾಗಿ 1 ನಿಮಿಷ ಸ್ಟಾಪ್ ಕೊಟ್ಟಿದ್ದಾರೆ. ನಾಳೆಯಿಂದ ರೆಗ್ಯುಲರ್ ರನ್ನಲ್ಲಿ ಅರಸೀಕೆರೆಗೆ ಈ ಟ್ರೈನ್ ಸ್ಟಾಪ್ ಇರಲ್ಲ. ತುಮಕೂರು ಬಿಟ್ಟರೆ ನೆಕ್ಸ್ಟು ಈ ಟ್ರೈನ್ ಸ್ಟಾಪ್ ಇರೋದು ದಾವಣಗೆರೆನೇ ಡೈರೆಕ್ಟು. ಒಂದು ನಿಮಿಷ ಹಾಲ್ಟ್ ಆದ್ಮೇಲೆ ಟ್ರೈನ್ ಡಿಪಾರ್ಟ್ ಆಯಿತು ಅರಸೀಕೆರೆ ಜಂಕ್ಷನ್ನಿಂದ. ಆಗಲೇ ಹೇಳಿದ್ದೀನಿ ಆಫಿಷಿಯಲ್ ಸ್ಟಾಪ್ ಇಲ್ಲಿಲ್ಲ. ನಾಳೆಯಿಂದ ಆಫಿಷಿಯಲ್ ಸ್ಟಾಪ್ ಅರಸೀಕೆರೆ ಜಂಕ್ಷನ್ಗೆ ಇರೋದಿಲ್ಲ. ನಾವೀಗ ಡಿಪಾರ್ಟ್ ಆಗ್ತಾ ಇದ್ದೀವಿ, ಸ್ಕಿಪ್ ಮಾಡ್ತಾ ಇದ್ದೀವಿ ಬೀರೂರು ಜಂಕ್ಷನನ್ನು. ಇವತ್ತು ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಜರ್ನಿ ಮಾಡ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ನಮ್ಮ ಇಂಡಿಯನ್ ರೈಲ್ವೇಸ್ ವತಿಯಿಂದ ಒಂದು ಕಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಕಪ್ ಹೆಂಗೈತೆ ಅಂತೇಳಿ. ಈ ರೀತಿ ಕಪ್ಗಳನ್ನು ನಮ್ಮ ಇವತ್ತು ಟ್ರಾವೆಲ್ ಮಾಡ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಪ್ರೊವೈಡ್ ಮಾಡಲಿಕ್ಕಿದ್ದಾರೆ. ಇದೊಂದು ಒಳ್ಳೆಯ ವಿಷಯ. ಥ್ಯಾಂಕ್ ಯು ಇಂಡಿಯನ್ ರೈಲ್ವೇಸ್. ವಿಂಡೋದಿಂದ ಈ ರೀತಿ ಏನಾದರೂ ಬಿಸಿಲು ಬರೋಕ್ಕಂತಂದರೆ ಇಲ್ಲಿ ಕರ್ಟನ್ ಐತಿ. ಈ ಕರ್ಟನನ್ನು ಹೇಳ್ಕೊಂಡ್ರೆ ಈ ರೀತಿ ಬಿಸಿಲನ್ನು ನಾವು ಮರೆಮಾಚ್ಬೋದು. ನೋಡ್ಬೋದು ನಾವೀಗ ಚಿಕ್ಕಜಾಗಜೂರು ಜಂಕ್ಷನನ್ನು ಸ್ಕಿಪ್ ಮಾಡ್ತಾಯಿದ್ದೀವಿ. ಟೈಮಿಗೆ ಆಗತ್ತೈತೆ ರೀ 3 ಗಂಟೆ 23 ನಿಮಿಷ. ಚಿಕ್ಕಜಾಜೂರು ಜಂಕ್ಷನನ್ನು ಸ್ಕಿಪ್ ಮಾಡ್ತಾಯಿದ್ದೀವಿ. ಇದೇ ಕೋಚ್ನಲ್ಲಿ ಮೋದಿಜಿಯವರ ಒಳಗಡೆ ಬಂದ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಕೂತಿದ್ರು. ಅವರಿಗೆಲ್ಲ ಹ್ಯಾಂಡ್ಶೇಕ್ ಮಾಡಿ ಹೋಗಿದ್ದಾರೆ. ಅವ್ರ ಜೊತೆ ಮಾತಾಡಿ ಡೋರ್ಸ್ ಎಲ್ಲ ಆಟೋಮೆಟಿಕ್ ಇರ್ತಾವೆ. ನಾವು ಇಲ್ಲಿ ಬಂದ ತಕ್ಷಣ ಡೋರ್ ಓಪನ್ ಆಗ್ತಾವೆ ನೋಡ್ರಿ. ಮತ್ತು ನಾನು ಹೋದ ತಕ್ಷಣ ಮತ್ತೆ ಡೋರ್ ಕ್ಲೋಸ್ ಆಗ್ತೈತಿ ನೋಡ್ರಿ. ಆಟೋಮೆಟಿಕ್ ಡೋರ್ ಕ್ಲೋಸ್ ಆಯಿತು. ನೋಡ್ಬೋದು ಮಾಲಿಗಿಲಿ ಹಾಕಿ ಎಷ್ಟು ಬೇರೆ ಮಾಡಿದ್ದಾರೋ. ಲೋಕೋಮೋಟಿವ್ ಒಳಗಡೆ ಲೋಕೋ ಪೈಲಟ್ಸ್ಗಳ ಡ್ರೈವಿಂಗ್ ಮಾಡಾಕತ್ತಾರೆ. ತೋರಿಸ್ತೀನಿ ಬೇರೆ ಇಲ್ಲಿದ್ರೆ ಕಾಣಿಸ್ತೈತಿ. ಇದು ನೋಡ್ರಿ ಲೋಕೋ ಪೈಲಟ್ಗಳು ಲೋಕೋವನ್ನು ರನ್ ಮಾಡ್ಕೊಂಡು ಹೋಗತ್ತಾರು.
ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಇನಾಗ್ರಲ್ ಜರ್ನಿ ಒಳಗೆ ನಾವು ಎಲ್ಲ ಯೂಟ್ಯೂಬರ್ಗಳನ್ನ ರಿಯಲ್ ಫ್ಯಾನ್ಸ್ಗಳನ್ನ ಎಲ್ಲ ಒಂದೇ ಕಡೆ ನೋಡ್ಬೋದು. ಇಲ್ಲಿ ನಮ್ಮ ಫೇಮಸ್ ಯೂಟ್ಯೂಬರ್ ಆದಂಥ RCD ಇನ್ಸೈಡ್ ರುದ್ರಾಭಯ ಹಾಗೂ ನಮ್ಮ ಪ್ರೀತಮನ ಇಬ್ಬರು ಇಲ್ಲೇ ಒಂದೇ ಕಡೆ ಇದ್ದಾರೆ. ಮತ್ತು ಇನ್ನೂ ಯೂಟ್ಯೂಬರ್ಸ್ ಅದಾರ, ಅವ್ರನ್ನೆಲ್ಲ ಭೇಟಿ ಮಾಡಿಸ್ತಾನೆ. ಅಣ್ಣ, ಟ್ರೈನ್ ಜರ್ನಿ ಬಗ್ಗೆ ಒಂದೆರಡು ನಿಮ್ಮ ಒಪಿನಿಯನ್. ಒಂದೇ ಭಾರತ ಬೆಳಗಾವಿ ಸಿಗೈತಿ, ನಿಮಗೂ ಬರ್ತಾ ಇರೋದೈತಿ. ಬೆಳಗಾವಿಯಿಂದ ಎಷ್ಟು ದಿನದಿಂದ ಇದು ಇಂಪಾರ್ಟೆಂಟ್ ಇತ್ತು ಅಂತಂತೇಳಿ ಫೈನಲಿ ಅದು ದಿನ ಒದಗಿ ಬಂದೈತ್ರಿ. ಎಷ್ಟೋ ದಿನದ ಬೇಡಿಕೆ ಇತ್ತು ಬೆಳಗಾವಿ ಜನರದ, ಬೆಳಗಾವಿಗೂ ಒಂದೇ ಭಾರತ್ ಬೇಕು ಬೆಂಗಳೂರಿಗೆ ಅಂತಂತೇಳಿ. ಬಟ್ ಫೈನಲಿ ಇವತ್ತು ಆ ದಿನ ಒದಗಿ ಬಂದೈತ್ರಿ. ನಾವು ಥ್ಯಾಂಕ್ಫುಲ್ ಇರ್ತೇವೆ ನಮ್ಮ ಭಾರತೀಯ ರೈಲ್ವೆಗೆ ಈ ಸರ್ವಿಸಸನ್ನು ಬೆಳಗಾವಿಗೂ ಕೊಟ್ಟಿರೋದ್ರಿಂದ. ಯಾಕಂತಂದ್ರೆ ರೀಸೆಂಟ್ ಡೇಸ್ ಒಳಗೆ ಒಂದೇ ಭಾರತ್ ಅನ್ನೋದು ನಮ್ಮ ಭಾರತ ದೇಶದೊಳಗೆ ಒಂದು ಅಪ್ಗ್ರೇಡೆಡ್ ಟ್ರೈನ್. ಯಾಕಂತಂದ್ರೆ ಇದರಂಥ ಟ್ರೈನ್ ಯಾವುದೂ ಇಲ್ಲ ಅಂತಂತ ಹೇಳ್ತಾರೆ. ಬಟ್ ಅಂಥ ಟ್ರೈನ್ನ ನಮ್ಮ ಕರ್ನಾಟಕ ಕೊಟ್ಟರೆ ಅದು ಬೆಳಗಾವಿಗೆ ಭಾಳ ಖುಷಿ ಆಗೈತೆ, ಅದನ್ನು ಹೇಳಬೇಕು. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ರುದ್ರಾಭಯ ಅವ್ರದ್ದು ಒಪಿನಿಯನ್ ತಿಳಿಸಿದರು. ಈಗ ಟೈಮ್ 3:51 ಆಗ್ತಾಯಿದೆ. ನಮ್ಮ ಟ್ರೈನ್ ಎಂಟ್ರಿ ಆಗತೈತೆ ರೀ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ. ಇಲ್ಲೂ 2 ನಿಮಿಷ ಸ್ಟಾಪ್ ಐತಿ. ದಾವಣಗೆರೆ ಈಗ ಟ್ರೈನ್ ರೀಚ್ ಆಗೈತೆ ರೀ ದಾವಣಗೆರೆಗೆ. ನಾಳೆಯಿಂದ ರೆಗ್ಯುಲರ್ ರನ್ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಾಗ ಮಾರ್ನಿಂಗ 9:25ಕ್ಕೆ ಬಂದು ದಾವಣಗೆರೆ ರೀಚ್ ಆಕತಿ. ಆಮೇಲೆ ಸಾಯಂಕಾಲ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಾಗ ಸಾಯಂಕಾಲ 5:48 ಬಂದು ದಾವಣಗೆರೆಯನ್ನು ಈ ಟ್ರೈನ್ ರೀಚ್ ಆಕತಿ. ನೋಡ್ಬೋದು ಇಲ್ಲಿಯೂ ಸಹ ಕ್ರೌಡ್ ಜಾಸ್ತಿ ಐತಿ, ಎಲ್ಲರೂ ಬೋರ್ಡ್ ಹಾಕ್ತಾ ಇದ್ದಾರೆ ದಾವಣಗೆರೆ ರೈಲ್ವೆ ಸ್ಟೇಷನ್ನಲ್ಲಿ. ಈಗ ಬೆಂಗಳೂರು ಬೆಳಗಾವಿ ನ್ಯೂ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಡಿಪಾರ್ಟ್ ಆಗ್ತಾ ಇದೆ ದಾವಣಗೆರೆ ರೈಲ್ವೆ ಸ್ಟೇಷನ್ನಿಂದ. ನೋಡಿ ಎಲ್ಲ ಸ್ಕೂಲ್ ಮಕ್ಕಳು ಜನ ಎಲ್ಲ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಫಂಕ್ಷನ್ಗೆ ಬಂದಿದ್ದಾರೆ. ಈಗ ದಾವಣಗೆರೆಯಿಂದ ಡಿಪಾರ್ಟ್ ಆದ್ವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ ಆಫಿಷಿಯಲಿ ಸ್ಟಾಪ್ ಹಾವೇರಿ. ನೋಡ್ರಿಲ್ಲ ನಾವೀಗ ಹರಿಹರ ರೈಲ್ವೆ ಸ್ಟೇಷನ್ ಅನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಆ ಕಡೆ ನೋಡ್ರಿ ನಮ್ಮ ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಹರಿಹರ ರೈಲ್ವೆ ಸ್ಟೇಷನ್ ಅಲ್ಲಿ ಈಗ ಆಚೆಗಡೆ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ. ಸರ್ ಬಂತಾ ವಿಡಿಯೋ ಎಲ್ಲ ನೋಡ್ರಿ ಇವತ್ತು ಇನಾಗ್ರಲ್ ಜರ್ನಿ ಮಾಡುವಂಥ ಎಲ್ಲ ಪ್ರಯಾಣಿಕರಿಗೂ ನಮ್ಮ ಇಂಡಿಯನ್ ರೈಲ್ವೇಸ್ ವತಿಯಿಂದ ಸ್ವೀಟ್ ಪ್ರೊವೈಡ್ ಮಾಡತ್ತಾರ. ಪ್ರತಿಯೊಬ್ಬರಿಗೆಲ್ಲ ಸ್ವೀಟ್ ಕೊಡತ್ತಾರು. ಥ್ಯಾಂಕ್ ಯು ಇಂಡಿಯನ್ ರೈಲ್ವೇಸ. ಸರ್ ಒಂದೇ ಭಾರತ್ ಟ್ರೈನಲ್ಲಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ತಾ ಇದ್ದೀನಿ. ಈಗ ಏನೇನು ಸ್ನ್ಯಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇದು ದ ಟೇಸ್ಟ್ ಆಫ್ ಮೈಸೂರು ಪಕೋಡ ಇದೆ. ಆಮೇಲೆ ಇಲ್ಲಿ ಮಿಕ್ಸ್ಚರ್ ಇದೆ. ಆಮೇಲೆ 2 ಪೀಸು ಸಮೋಸ ಕೊಟ್ಟಿದ್ದಾರೆ. ಆಮೇಲೆ ಒಂದು ಟೂಟಿ ಜ್ಯೂಸ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಮೈಸೂರು ಪಾಕ್ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ಈ ಸ್ವೀಟ್ ಬಾಕ್ಸ್ನಲ್ಲಿ ನಮಗೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ರೈಲ್ವೇಸ್ನವರು. ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರು ಪ್ಯಾಸೆಂಜರ್ಸ್ನ ಗುಲಾಬಿ ಹೂ ಕೊಡೋ ಮೂಲಕ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನೋಡ್ರಿ ರೋಸ್ ಕೊಟ್ಟ ವೆಲ್ಕಮ್ ಮಾಡ್ಕೊಂಡ್ರು ನಮ್ಮನ್ನ. ಈಗ ನಾವು ಹತ್ತತ್ರ ಹಾವೇರಿ ಸಮೀಪ ಬಂದಿದ್ದೀವಿ. ಈಗ ಟೈಮ್ ಆಗಿದೆ 4:39. ಇನ್ನು ಹಾವೇರಿ ಕೇವಲ ಇಲ್ಲಿಂದ ಒಂದು 5 ಕಿಲೋಮೀಟರ್ ಅಷ್ಟೇ ಇದೆ. ಈಗ ನೋಡ್ರಿ 4:43 ಆಗ್ತಾ ಇದೆ. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಅರೈವಲ್ ಆಗ್ತಾ ಇದೆ ಹಾವೇರಿ ರೈಲ್ವೆ ಸ್ಟೇಷನ್ಗೆ.
ಈಗ ನಮ್ಮ ಟ್ರೈನ್ ಬಂದು ರೀಚ್ ಆಗೈತೆ ರೀ ಹಾವೇರಿಗೆ. ರೆಗ್ಯುಲರ್ ರನ್ ಅಂದರೆ ಆಗಸ್ಟ್ 11ರಿಂದ ಈ ಟ್ರೈನ್ ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಾಗ ಟ್ರೈನ್ ಬಂದು ರೀಚ್ ಆಗತ್ತೆ ರೀ ಸಾಯಂಕಾಲ 6:48. ಆಮೇಲೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಾಗ ಬೆಳಗ್ಗೆ 8:35 ಈ ಟ್ರೈನ್ ಬಂದು ಹಾವೇರಿಗೆ ರೀಚ್ ಆಗ್ತೈತಿ. ನೋಡ್ಬೋದು ಇಲ್ಲಿ ಕೂಡ ಸ್ಕೂಲ್ ಮಕ್ಕಳು ಜನ ಯಾವ ರೀತಿ ಕ್ರೌಡ್ ಐತೆ ಅಂತ ಹೇಳಿ. ಮಸ್ತ್ ಕ್ರೌಡ್ ಐತ್ರಿ, ಇಲ್ಲಿ ಜನ ಎಲ್ಲ ಹತ್ಕೊಳತ್ತಾರು. ಅಂದರೆ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಹಾವೇರಿಗೆ ಜನರನ್ನ ಹತ್ತಿಸಿ ಆಮೇಲೆ ಹುಬ್ಳಿಗೆ ಡಿ ಬೋರ್ಡಿಂಗ್ ಮಾಡ್ತಾರೆ. ಆಮೇಲೆ ಮತ್ತು ಹುಬ್ಳಿಗೆ ಹತ್ತಿಸಿ ಧಾರವಾಡ ಡಿ ಬೋರ್ಡಿಂಗ್ ಅಂದರೆ ಒಂದು ಸ್ಟೇಷನಲ್ಲಿ ಹತ್ತಿಸಿ ಒಂದು ಸ್ಟೇಷನ್ಗೆ ಡಿ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ನೋಡ್ರಿ ಹಾವೇರಿಯಲ್ಲಿ ಎಷ್ಟು ಜನ ಬೋರ್ಡ್ ಆಗ್ಯಾರ ಅಂತೇಳಿ. ಈ ಹಾವೇರಿ ಒಳಗೆ ನಮ್ಮೂರಿಂದ ನಮ್ಮ ಫ್ರೆಂಡ್ಸ್ ಇಬ್ಬರು ಬಂದ ಬೋರ್ಡಿಂಗ್ ಆಗ್ಯಾರ. ಪ್ರಕಾಶ ಪ್ರವೀಣ ಹಾವೇರಿಯಿಂದ ಬೆಳಗಾವಿವರೆಗೂ ಇವರ ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಜರ್ನಿ ಮಾಡೋಕ್ಕೆ ಹಾವೇರಿಗೆ ಬಂದಾರ. ಈಗ ನಮಗೆ ಇಂಡಿಯನ್ ರೈಲ್ವೇಸ್ದವ್ರ ನನ್ನ ವೆಲ್ಕಮ್ ಮಾಡ್ಕೊಂಡಿದ್ರು. ಈಗ ವೆಲ್ಕಮ್ ಮಾಡ್ಕೊಳ್ಳೋದು ಮುಗಿದಿರೋದ್ರಿಂದ ನಮ್ಮ ಫ್ರೆಂಡ್ಸ್ನ ನಾನು ಹೂವು ಕೊಟ್ಟ ನಮ್ಮ ಪ್ರಕಾಶ್ನ ಮತ್ತು ನಮ್ಮ ಪ್ರವೀಣ್ನ ವೆಲ್ಕಮ್ ಮಾಡ್ಕೊತನು. ವೆಲ್ಕಮ್ ಟು ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್. ಇಲ್ಲಿ ನೋಡ್ರಿ ಈಗ ಹಾವೇರಿ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗತ್ತಿದ್ದೈತಿ. ಇಲ್ಲಿ ನಮ್ಮ ವಂದೇ ಭಾರತ್ ಟ್ರೈನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಂಕ್ಷನ್ ಮಾಡಿದ್ದಾರೆ. ಆಗೈತಿ. ನಮ್ಮ ಟ್ರೈನ್ ಅರಾವಿಲ್ಲತ್ತು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ಗೆ. ವಿಶ್ವದ ಅತಿ ಉದ್ದನೇ ಪ್ಲಾಟ್ಫಾರ್ಮ್ ಹೊಂದಿರುವಂತಹ ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದ ಟ್ರೈನ್ ರೀಚ್ ಆಯಿತು. ಈಗ 6:08 ಆಗೈತಿ. ನೋಡ್ಬೋದು ನೀವು ಟೈಮಲ್ಲಿ ನೋಡ್ಬೋದು. ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ಎಂಟ್ರಿ ಆಗ್ತಾ ಇದೆ. ನಾಳೆಯಿಂದ ಈ ಟ್ರೈನ್ ಅಂದರೆ ಆಗಸ್ಟ್ 11ರಿಂದ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಾಗ ಮಾರ್ನಿಂಗ್ 7:30ಗೆ ಹುಬ್ಳಿಗೆ ಬಂದು ರೀಚ್ ಆಕತಿ ಟ್ರೈನ್. ಮತ್ತು ಬೆಂಗಳೂರಿಂದ ಬೆಳಗಾವಿಗೆ ಬರುವಾಗ ರಾತ್ರಿ 8 ಗಂಟೆಗೆ ಬಂದು ಹುಬ್ಳಿಯನ್ನು ರೀಚ್ ಆಕತಿ. ನೋಡ್ರಿ ಟ್ರೈನ್ ಎಲ್ಲ ಖಾಲಿ ಆಯ್ತು. ಇಲ್ಲಿ ಹುಬ್ಳಿಯಲ್ಲಿ ಮತ್ತು ಜನ ಬೋರ್ಡಿಂಗ್ ಮಾಡ್ಕೋತಾರೆ. ಬೋರ್ಡಿಂಗ್ ಆಗಿ ಅವರು ಧಾರವಾಡದವರೆಗೂ ಜರ್ನಿ ಮಾಡ್ತಾರೆ. ಈ ಕೋಚ್ನಲ್ಲಿ ಎಲ್ಲ ಮಕ್ಕಳನ್ನ ಹೆಚ್ಚಿದ್ದಾರೆ. ನೋಡ್ರಿ ಎಲ್ಲರೂ ಮಕ್ಕಳು ಎಷ್ಟು ಖುಷಿಯಿಂದ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಜರ್ನಿ ಮಾಡ್ಬೇಕಂತೇಳಿ ಬಂದಿದ್ದಾರೆ. ಇಲ್ಲಿ ಹುಬ್ಳಿಯಲ್ಲಿ ಎಲ್ಲರೂ ಬೋರ್ಡ್ ಆಗ್ತಾ ಇದ್ದಾರೆ. ಈಗ ಟ್ರೈನ್ ಡಿಪಾರ್ಟ್ ಆಗ್ತಾ ಇದೆ ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ನಿಂದ. ಇದು ಹುಬ್ಬಳ್ಳಿ ಜಂಕ್ಷನಿಂದ ಡಿಪಾರ್ಚರ್ ಆಯಿತು. ಎಷ್ಟು ಜನ ನಮ್ಮ ಹುಬ್ಬಳ್ಳಿ ಜಂಕ್ಷನಲ್ಲಿ ನೋಡ್ರಿ ಇಲ್ಲೆಲ್ಲ ಫಂಕ್ಷನ್ಗೆ ಅರೇಂಜ್ಮೆಂಟ್ ಮಾಡಿದ್ರು. ಫಂಕ್ಷನ್ ಆಲ್ರೆಡಿ ಮುಗಿದಿದೆ. ಈಗ ಇಲ್ಲಿ ನೋಡ್ರಿ ಮೋದಿಜಿಯವರ ಫ್ಲಾಗ್ ಅಪ್ ಮಾಡಿದ್ದ ವಿಡಿಯೋನ ಪ್ಲೇ ಮಾಡ್ತಾ ಇದ್ದಾರೆ. ಆರು ಗಂಟೆ 38 ನಿಮಿಷ ಆಗತೈತಿ. ನಮ್ಮ ಟ್ರೈನ್ ಅರೈವಲ್ ಆಗತೈತಿ ಧಾರವಾಡಕ್ಕೆ. ತಿರುಪತಿ ಈ ಕಡೆ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ನಿಂತೈತೆ ನೋಡ್ರಿ. ಕೊಲ್ಲಾಪುರದಿಂದ ತಿರುಪತಿಗೆ ಹೋಗುವಂಥ ಹರಿಪ್ರಿಯ ಎಕ್ಸ್ಪ್ರೆಸ್. ಈಗ ನಮ್ಮ ಟ್ರೈನ್ ಬಂದು ರೀಚ್ ಆಗೈತ್ರಿ ಧಾರವಾಡಕ್ಕೆ. ಇದರ ಆಗಸ್ಟ್ 11ರಿಂದ ರೆಗ್ಯುಲರ್ ರನ್ ಬಂದ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಾಗ ಮಾರ್ನಿಂಗ್ 7:08 ಬಂದ ಧಾರವಾಡ ತಲುಪ್ತೈತಿ. ಆಮೇಲೆ ಬೆಂಗಳೂರಿಂದ ಬೆಳಗಾವಿ ಬರುವಾಗ 8:25 ರಾತ್ರಿ 8:25 ಬಂದ ಧಾರವಾಡವನ್ನು ತಲುಪ್ತೈತಿ. ನಿಮ್ಗೆ ಬೆಂಗಳೂರಿಗೆ ಮಾರ್ನಿಂಗ್ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತು ಅಂದರೆ ಮಧ್ಯಾಹ್ನವರೆಗೂ ರೀಚ್ ಆಗಿಬಿಡ್ತೀರಿ. ನಿಮ್ಮ ಬೆಳಗ್ಗೆ 7:08 ಹಾಯ್ತೀರಿ ಅಂದರೆ ಮಧ್ಯಾಹ್ನ 1:00 ಅಂದ್ರೆ ನೀವು ಬೆಂಗಳೂರನ್ನು ತಲುಪ್ತೀರ. ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಾ ಇದೆ ಧಾರವಾಡ ರೈಲ್ವೆ ಸ್ಟೇಷನ್ನಿಂದ.
ನೋಡ್ರಿ ಈಗ ನೈಟ್ ಡಿನ್ನರ್ ಸಪ್ಲೈ ಮಾಡತ್ತಾರ, ನೈಟ್ ಊಟ ಸಪ್ಲೈ ಮಾಡತ್ತಾರು. ಈಗ ನಮ್ಮ ಟೇಬಲ್ಗೆ ನೈಟ್ ಊಟ ಬಂದ ತಲುಪೈತಿ. ಒಳಗಡೆ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ನೋಡ್ರಿ ಎಲ್ಲರಿಗೂ ಊಟ ಸಪ್ಲೈ ಮಾಡ್ಯಾರ. ನೈಟ್ ಡಿನ್ನರ್ನಲ್ಲಿ ಏನೇನು ಪ್ರೊವೈಡ್ ಮಾಡ್ಯಾರ ನೋಡೋದಾದ್ರೆ ರೈಸು, ಆಮೇಲೆ 2 ಥರ ಭಾಜಿ ಐತಿ, 3 ಥರ ಭಾಜಿ ಐತಿ, ಆಮೇಲೆ ನಮ್ಮ ಧಾರವಾಡದ ಪೇಡವನ್ನು ಪ್ರೊವೈಡ್ ಮಾಡ್ಯಾರ. ಇನ್ನೂ ಟೇಸ್ಟ್ ನೋಡೋಣ ಹೆಂಗೈತಿ ಅಂತೇಳಿ. ಟೇಸ್ಟ್ ಮಾಡಿ ಆಮೇಲೆ ಹೇಳ್ತನು. ಇಲ್ಲಿ ನೋಡ್ರಿ ಚಪಾತಿ ಸಪ್ಲೈ ಮಾಡತ್ತಾರು, ಚಪಾತಿ ಮತ್ತು ಪಿಕಲ್ ಐತಿ. ಸ್ವಸ್ತಿಕ್ ಅವ್ರದ ಮ್ಯಾಂಗೋ ಪಿಕಲ್ ಪ್ರೊವೈಡ್ ಮಾಡ್ಯಾರ. ಇದರಲ್ಲಿ 2 ಪೀಸ್ ಚಪಾತಿ ಇರ್ತಾವ. ಇಷ್ಟು ನೈಟ್ ಡಿನ್ನರ್ ಸಪ್ಲೈ ಮಾಡಿದರು. ಈಗ ಟೇಸ್ಟ್ ಮಾಡಿ ಆಮೇಲೆ ಹೇಳೋಣ ಅಂತ. ಇಲ್ಲಿ ನೋಡಿ ಕಾರ್ಡ್ ಹೀಗೆ ಕೊಡ್ತಾ ಇದಾರೆ, ಕಾರ್ಡ್ ಪ್ರೊವೈಡ್ ಮಾಡತ್ತಾರು. ಮದರ್ ಡೈರಿ ಅವ್ರದ ಕ್ಲಾಸಿಕ್ ಕಾರ್ಡ್ ಪ್ರೊವೈಡ್ ಮಾಡ್ಯಾರ. ಸ್ಪೂನ ಮತ್ತು ಟಿಶ್ಯೂ ಪೇಪರ್ ಕೂಡ ಅದಾವು. ಈಗ ನೋಡ್ರಿ ನಮ್ಮ ಡಿನ್ನರ್ ಬಾಕ್ಸನ್ನು ಓಪನ್ ಮಾಡೀನಿ. ನೋಡ್ಬೋದು ಏನೇನು ಪ್ರೊವೈಡ್ ಮಾಡ್ಯಾರ ಅಂತ ಹೇಳಿ. ಇಲ್ಲಿ ದಾಲ್ ಭಾಜಿ ಐತಿ, ಒಂದು ಪನ್ನೀರ್ ಭಾಜಿ ಐತಿ, ಆಮೇಲೆ ಇಲ್ಲಿ ಬಟಾಟಿ ಭಾಜಿ, ಒಂದು ಫೇಮಸ್ ನಮ್ಮ ಧಾರವಾಡ ಪೇಡ ಕೊಟ್ಟಾರ, ಆಮೇಲೆ 2 ಪೀಸ್ ಚಪಾತಿ, ಆಮೇಲೆ ರೈಸ್ ಪ್ರೊವೈಡ್ ಮಾಡ್ಯಾರ. ಇನ್ನೊಂದು ಇಡೀ ಯೂಟ್ಯೂಬರ್ ಫ್ಯಾಮಿಲಿ ನೋಡ್ರಿ ಎಷ್ಟು ಮಸ್ತಾಗಿ ಊಟ ಮಾಡ್ತಿದ್ರು ಅಂತೇಳಿ. ನೋಡ್ರಿ ಎಲ್ಲರೂ ಕೂಡಿ ಒಂದೇ ಮನೆಯಲ್ಲಿ ಕೂತ್ಕೋತದ, ಒಂದು ಕುಟುಂಬದ ಥರ ಎಲ್ಲರೂ ಕೂಡಿ ಮಾಡ್ತಾ ಇದೀವಿ. ನೋಡ್ಬೋದು ಎಲ್ಲರೂ ಯೂಟ್ಯೂಬ್ ಫ್ಯಾಮಿಲಿ ಒಂದೇ ಮನೆಯಲ್ಲಿ ಕುಟುಂಬದ ಥರ ಎಲ್ಲರೂ ಕೂಡಿ ಒಂದೇ ಥರ ಈಗ ಒಂದೇ ಟೇಬಲ್ನಲ್ಲಿ ಊಟ ಮಾಡ್ತಾ ಇದೀವಿ. ಮಸ್ತ್ ಅಲ್ರಿ ಇದು. ಬರೀ ಈಗ ಊಟ ಮಾಡೋಣ, ಆಮೇಲೆ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಂತ. ಈಗ ಟೇಸ್ಟ್ ಮಾಡ್ತಾ ಇದೀವಿ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಧಾರವಾಡ ಪೇಡನೂ ಟೇಸ್ಟ್ ಮಾಡ್ತಾ ಇದ್ದೀನಿ. ಅದು ಬೆಟ್ರ್, ಇಷ್ಟು ದಿನ ಬೆಟ್ರ್ ಇತ್ತು. ಅವರ ಹೀಟ್ ಜಾಸ್ತಿ ಆಯ್ತಲ್ಲ, ಬೆಸ್ಟ್ ಐತ್ರಿ. ಮೈಂಡ್ ಒಳಗೆ ಹೆಂಗೂ ಇಟ್ಕೊಂಡು ಹೋಗ್ಬಿಡ್ತೀರ. ಈಗ ಪೂರ್ತಿ ಊಟ ಮುಗಿಸಿ ನಿಮಗೆ ಆಮೇಲೆ ಸಿಗ್ತಾನಂತ. ಮತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಪ್ರತಿಯೊಂದು ಕೋಚ್ನೊಳಗೂ ಈ ರೀತಿ ನಿಮ್ಗೆ ಡಿಸ್ಪ್ಲೇ ನೋಡೋಕೆ ಸಿಗ್ತದೆ. ಈ ಡಿಸ್ಪ್ಲೇದಲ್ಲಿ ಡೇಟು, ಟೈಮು ಮತ್ತು ಸ್ಪೀಡ್ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಬೋದು ನಾವು. ಮತ್ತು ನೆಕ್ಸ್ಟ್ ಸ್ಟಾಪ ಎಲ್ಲಿಗಿದೆ ಮತ್ತು ಅದರ ಟೈಮಿಂಗ್ ಎಷ್ಟು, ಆಮೇಲೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ನೆಕ್ಸ್ಟ್ ಸ್ಟಾಪ. 73 ಕಿಲೋಮೀಟ್ರ್ ತೋರಿಸ್ತಾ ಇದೆ ನೋಡಿ ಬೆಳಗಾವಿ. ಎಲ್ಲವನ್ನು ಈ ಡಿಸ್ಪ್ಲೇ ಮುಖಾಂತರ ನಾವು ನೋಡ್ಕೋಬೋದು. ಮತ್ತು ಈಗ ಟ್ರೈನ್ ನಮ್ದು ಎಲ್ಲಿದೆ ಅಂಥೇಳಿ ಇಲ್ಲಿ ಬಿಂದು ಅಂದರೆ ಪಾಯಿಂಟ್ ಮೂಲಕ ತೋರಿಸ್ತಾ ಇದ್ದಾರೆ. ಇನ್ನು ನೋಡ್ರಿ ನೆಕ್ಸ್ಟ್ ಬೆಳಗಾವಿ 8 ಗಂಟೆಗೆ ಬೆಳಗಾವಿ ಇರುತ್ತೆ ಅಂಥೇಳಿ ಡಿಸ್ಪ್ಲೇ ಆಗತೈತಿ. ಚೇರ್ ಕಾರ್ ಒಳಗೆ ನಿಮ್ಗೆ ಡಿನ್ನರ್ ಟೇಬಲ್, ಊಟದ ಟೇಬಲ್ ಮುಂದ್ಗಡೆ ಬಂದ್ರೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ ಇಲ್ಲಿ ಸೈಡ್ ಬರ್ತೈತಿ ಈ ರೀತಿ. ಇಲ್ಲಿ ನೋಡ್ರಿ ಇಲ್ಲಿ ಸೈಡ್ ಇದನ್ನು ಓಪನ್ ಮಾಡೋದು. ಓಪನ್ ಮಾಡಿದ ತಕ್ಷಣ ಈ ರೀತಿ ತೆಗೆದು ಈ ರೀತಿ ನೀವು ಡಿನ್ನರ್ ಮಾಡೋಕ್ಕೆ ಟೇಬಲನ್ನು ಮಾಡ್ಕೋಬೋದು. ಅದೇ ಚೇರ್ ಕಾರ್ನಲ್ಲಿ ಇಲ್ಲಿ ಫ್ರಂಟ್ ನಮ್ಮ ಮುಂದ್ಗಡೆ ಸೀಟಿಗೆ ಬ್ಯಾಕ್ ಸೈಡ್ ಇರ್ತೈತಿ. ಮತ್ತು ಇದು ನಿಮ್ಮದು ಊಟ ಹಾಕಿದ ತಕ್ಷಣ ಈ ರೀತಿ ಕ್ಲೋಸ್ ಮಾಡಿ ಮತ್ತು ಈ ರೀತಿ ಒಳಗಡೆ ಹಾಕೋದು, ಈ ರೀತಿ ಮುಚ್ಚಿಬಿಡೋದು. ಈಗ ಟೈಮ್ 8 ಗಂಟೆ 36 ನಿಮಿಷ ಆಗತೈತಿ. ನಮ್ಮ ಟ್ರೈನ್ ಬೆಳಗಾವಿ ಸಿಟಿ ಎಂಟರ್ ಆಗತೈತಿ. ಈಗ ನೋಡಿ ಈಗ ನಮ್ಮ ಟ್ರೈನ್ ಬಂದ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಯ್ತು. ಈಗ ಬರೀ ಈಗ ಕೆಳಗಡೆ ಇಳಿನು ನಮ್ಮ ಬೆಳಗಾವಿಯಲ್ಲಿ ನಿಂತರು ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ನೋಡ್ಕೊಳ್ಳೋಣ ಅಂತ ಕೆಳಗಡೆ ಇಳ್ದ. ಈಗ 8 ಗಂಟೆ 40 ನಿಮಿಷ ಆಗಿದೆ. ನಾವು ಬಂದು ರೀಚ್ ಆಗಿದ್ವಿ ಬೆಳಗಾವಿಗೆ. ಬೆಳಗಾವಿಯಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಕ್ರೌಡ್ ಐತೆ ಅಂತೇಳಿ. ಎಲ್ಲರೂ ವಂದೇ ಭಾರತ್ ವಂದೇ ಭಾರತ್ ಟ್ರೈನ್ ನೋಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಬೆಳಗಾವಿಯಲ್ಲಿ ನಮ್ಮ ವಂದೇ ಭಾರತ್ ಇದು ನಾಳೆ ಮಾರ್ನಿಂಗ್ ಅಂದರೆ 11 ಆಗಸ್ಟ್ ನಾಳೆ ಮಾರ್ನಿಂಗು 5:20ಕ್ಕೆ ಇಲ್ಲಿಂದ ಡಿಪಾರ್ಟ್ ಆಗ್ತೈತಿ. ಆಮೇಲೆ KSR ಬೆಂಗಳೂರು ತಲುಪೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ 50 ನಿಮಿಷ ಆಗಿರ್ತೈತಿ. ಮತ್ತು ಅಲ್ಲಿಂದ ರಿಟರ್ನು 2 ಗಂಟೆ 20 ನಿಮಿಷಕ್ಕೆ ಬಿಟ್ಟು ಇಲ್ಲಿ ರಾತ್ರಿ 10 ಗಂಟೆ 40 ನಿಮಿಷಕ್ಕೆ ಬಂದ ನಮ್ಮ ಬೆಳಗಾವಿಯನ್ನು ತಲುಪ್ತೈತಿ. ನೋಡ್ಬೋದು ಬೆಳಗಾವಿಯಲ್ಲಿ ಎಷ್ಟು ಕ್ರೌಡ್ ಐತೆ ಅಂತೇಳಿ. ಎಲ್ಲರೂ ಫೋಟೋ ವಿಡಿಯೋ ಮಾಡ್ಕೊಳಕತ್ತಾರ. ಇಲ್ಲಿ ಬರೀ ಹಂಗೆ ಫ್ರಂಟ್ಗೆ ಹೋಗೋಣ. ಇಲ್ಲೆಲ್ಲ ಫಂಕ್ಷನ್ ಅರೇಂಜ್ಮೆಂಟ್ ಮಾಡಿದಾರು.
ನಮ್ಮ ಬೆಳಗಾವಿಯ MP ಅವರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಹಾಗೆ ನಮ್ಮ ರಾಜ್ಯಸಭಾ ಸದಸ್ಯರಾಗಿರುವಂಥ ಈರಣ್ಣ ಕಡಾಡಿ ಅವರು ಟ್ರೈನ್ ಒಳಗಡೆ ನಿಂತ ಟ್ರೈನನ್ನು ವೆಲ್ಕಮ್ ಮಾಡ್ಕೊಳಕತ್ತಾರ. ಇಲ್ಲಿಗೆ ಬಾಯೋ ಟೈಮ್ ಬಂತು. ಪ್ರೀತಮನ್ ಪ್ರೇಮ್ಸ್ ಇವರು ವಿಡಿಯೋ ಚೆನ್ನಾಗಿ ಮಾಡಿರ್ತಾರೆ. ಸರ್ ಥ್ಯಾಂಕ್ ಯು. ಹೋಗ್ತೀರಾ? ಮತ್ತೆ ಸಿಗೋಣ. ಓಕೆ ಬಾಯ್. ನೋಡಿದ್ರಲ್ಲ, ಬೆಳಗಾವಿ ಜನತೆಯ ಬಹಳ ದಿನಗಳ ಬೇಡಿಕೆಯಾಗಿತ್ತು. ಎಷ್ಟೋ ವರ್ಷಗಳಿಂದ ನಮಗೂ ವಂದೇ ಭಾರತ್, ಸಪ್ರೇಟ್ ವಂದೇ ಭಾರತ್ ಬೇಕು ಅಂತ ಹೇಳಿ ಬೆಳಗಾವಿ ಜನರ ಕೂಗಾಗಿತ್ತು. ಈಗ ಫೈನಲಿ ನಮ್ಮ ಬೆಳಗಾವಿಗೆ ಹೊಸ ವಂದೇ ಭಾರತ್ ಟ್ರೈನ್ ಸಿಕ್ಕಿದೆ. ಈಗ ಟ್ರೈನ್ ಕೂಡ ನಮ್ಮ ಬೆಳಗಾವಿ ನಿಲ್ದಾಣಕ್ಕೆ ಬಂದಿದೆ. ಇದನ್ನು ನಾನು ಬೆಂಗಳೂರಿಂದ ಬೆಳಗಾವಿವರೆಗೂ ಇನಾಗ್ರಲ್ ಜರ್ನಿ ಮಾಡಿದ್ದೀನಿ. ಈ ಜರ್ನಿ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ. ಅದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಜೈ ಕರ್ನಾಟಕ. Yeah.